ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನನ್ನ ಟೈಲರಿಂಗ್ ಮಿಷಿನ್ಗೆ ಯಾವ ರೀತಿ ಆಯಿಲಿಂಗ್ ಮಾಡೋದು ಮತ್ತು ಕ್ಲೀನನ್ನು ಯಾವ ರೀತಿ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ. ಇಲ್ಲಿ ನೀವು ನೋಡ್ತಾ ಇರುವಂಥ ನನ್ನ ಮಿಷಿನ್ ಹೆಸರು ದಿಕ್ಸಿ 95T10 ಅಂತಿದೆ. ಇದಕ್ಕೆ ನಾನು ಯಾವ ರೀತಿ ಆಯಿಲಿಂಗನ್ನು ಮಾಡ್ತೀನಿ ಮತ್ತು ಕ್ಲೀನ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಫಸ್ಟು ನಾವು ನಮ್ಮ ಮಿಷಿನ್ ಏನಿದೆಯಲ್ಲ ನೀಟಾಗಿ ಕ್ಲೀನನ್ನು ಮಾಡ್ಕೊಳ್ಬೇಕು. ಒಂದು ಕಾಟನ್ ಬಟ್ಟೆಯನ್ನು ತೊಗೊಂಡು ನಮ್ಮ ಮಿಷಿನ್ ಎಲ್ಲ ಪಾರ್ಟಲ್ಲೂ ನೀಟಾಗಿ ಒರೆಸ್ಕೊಳ್ಬೇಕು. ಯಾಕಂದರೆ ತುಂಬಾ ಧೂಳು ಕುಂತಿರುತ್ತೆ ಒಳಗಡೆ. ನಾವು ಆಯಿಲ್ ಹಾಕಿದಂಗೆಲ್ಲ ಧೂಳೆಲ್ಲ ಅದರಲ್ಲೇ ಕುಂತಿರುತ್ತೆ. ಅದಕ್ಕೋಸ್ಕರ ನಾವು ಮೇಲ್ಗಡೆಯಿಂದ ಹಿಡಿದು ಒಳಗಡೆ ಎಲ್ಲ ಪಾರ್ಟಲ್ಲೂ ನೀಟಾಗಿ ಕ್ಲೀನನ್ನು ಮಾಡ್ಕೊಳ್ಬೇಕು. ಈಗ ನೀವು ನೋಡ್ತಿರ್ಬೋದು, ಇಲ್ಲಿ ಈ ರೀತಿ ಮಿಷಿನ್ ಮೇಲೆ ಒಂದು ಈ ರೀತಿ ಹೋಲನ್ನು ಕೊಟ್ಟಿರ್ತಾರೆ ಮತ್ತು ಆಯಿಲ್ ಅಂತ ಬರೆದಿರ್ತಾರೆ. ಈ ಆಯಿಲ್ ಅಂತ ಬರೆದಿರ್ತಾರಲ್ಲ, ಇದಕ್ಕೆ ಮೇನ್ ಪಾರ್ಟ್ ಇದು. ಇದಕ್ಕೆ ನಾವು ಜಾಸ್ತಿ ಆಯಿಲನ್ನು ಹಾಕಬೇಕಾಗತ್ತೆ. ಮತ್ತು ಈ ರೀತಿ ಚಿಕ್ಕ ಚಿಕ್ಕ ಹೋಲ್ ಏನು ಕಾಣಿಸ್ತಿದೆಯಲ್ಲ, ಇದಕ್ಕೂ ಕೂಡ ನಾವು ಆಯಿಲನ್ನು ಆ್ಯಡ್ ಮಾಡ್ತಾ ಹೋಗ್ತಿರ್ಬೇಕು. ಇದನ್ನು ನಾವು 2 ದಿನಕ್ಕೊಮ್ಮೆ ನಾವು ಆಯಿಲಿಂಗನ್ನು ಮಾಡ್ತಾನೇ ಇರಬೇಕು. ಇಲ್ಲಿ ಏನಿದೆಯಲ್ಲ ಆಯಿಲ್ ಅಂತ ಬರೆದಿದೆಯಲ್ಲ, ಇದ್ರ ಮೇಲೆ ನಾನು ಜಾಸ್ತಿ ಆಯಿಲನ್ನು ಆ್ಯಡ್ ಮಾಡ್ತೀನಿ. ಅದೇ ರೀತಿ ಎಲ್ಲೆಲ್ಲೂ ಈ ರೀತಿ ಒಂದು ಪಾರ್ಟ್ ಕಾಣಿಸ್ತಿದೆಯಲ್ಲ ಹೋಲಿರುವಂಥದ್ದು, ಇದಕ್ಕೆ ನಾನು ಆಯಿಲನ್ನು ಹಾಕ್ತಾ ಇರ್ತೀನಿ. ಕೆಳಗಡೆ ಕಾಣ್ತಿರ್ಬೋದಲ್ಲ ನೀವು, ಇಲ್ಲೂ ಕೂಡ ರಿಂಗ್ ಇದೆ. ಈ ರೀತಿ ಹೋಲ್ ಕಾಣಿಸ್ತಿದೆ, ಇದರಲ್ಲೂ ನಾವು ಹಾಕ್ತಾನೇ ಇರಬೇಕು. ಒಂದು 2 ಡ್ರಾಪ್ಸ್ ಅಷ್ಟು ಹಾಕಿದರೆ ಸಾಕು. ಈ ರೀತಿಯಾಗಿ ನಾವು ಆಯಿಲನ್ನು ಹಾಕಬೇಕು. ಇದು ಏನಿದೆಯಲ್ಲ, ಮತ್ತು ನಾವು ಈ ರೀತಿ ಎಣ್ಣೆಯನ್ನು ಹಾಕಿದ ಮೇಲೆ ಒಂದು ಕಾಟನ್ ಬಟ್ಟೆ ತೊಗೊಂಡು ನೀಟಾಗಿ ಎಲ್ಲೆಲ್ಲಿ ಎಣ್ಣೆ ಚೆಲ್ಲಿರುತ್ತೆ ಅದೆಲ್ಲ ನೀಟಾಗಿ ನಾವು ಒರೆಸ್ಕೊಳ್ಬೇಕು. ಕೆಲವೊಂದು ಸಾರಿ ಏನಾಗ್ತದೆ ಅಂದರೆ, ನಾವು ಮತ್ತು ಬಟ್ಟೆಯನ್ನು ಸ್ಟಿಚ್ ಮಾಡಿ ಕುಂತಿರ್ತೀವಲ್ಲ, ಅವೆಲ್ಲ ಬಟ್ಟೆಗೆ ಮತ್ತು ಎಣ್ಣೆ ಆಯಿಲ್ ತಾಗಿರುತ್ತೆ. ಅದಕ್ಕೋಸ್ಕರ ನಾವು ಎಣ್ಣೆ ಹಾಕೋದಕ್ಕಿಂತ ಮುಂಚೆ ಮತ್ತು ಹಾಕಿದ ಮೇಲೆ 2 ಟೈಮಲ್ಲೂ ನಾವು ನೀಟಾಗಿ ಮಿಷಿನನ್ನು ಒರೆಸ್ಕೊಳ್ಬೇಕಾಗತ್ತೆ. ಕೆಲವೊಂದು ಸಾರಿ ನಾವು ಏನು ಮಾಡ್ತೀವಿ ಅಂದರೆ, ಬಟ್ಟೆ ಸ್ಟಿಚ್ ಮಾಡಿ ಹಾಗೆ ಎದ್ದೋಗ್ಬಿಡ್ತೀವಿ, ದಾರನ ತೆಗೆದಿರಲ್ಲ. ಮಕ್ಕಳಿಗೆ ಗೊತ್ತಾಗಿರಲ್ಲ, ಅದನ್ನು ಬಂದು ಗಾಲಿಯನ್ನು ತಿರ್ಸ್ಬಿಡ್ತಾರೆ. ಅವಾಗ ಏನಾಗುತ್ತೆ ಅಂದರೆ, ದಾರ ಹೋಗಿ ಬಾಬಿನೊಳಗಡೆ ಸಿಕ್ಕೊಂಡು ನಮ್ಮ ಮಿಷಿನ್ನು ಸ್ಟ್ರಕ್ ಆಗಿಬಿಡುತ್ತೆ. ಆವಾಗ ನಮ್ಮ ಬಟ್ಟೆ ಹೊಲಿಯೋದು ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಅಂದರೆ, ನಾವು ದಾರವನ್ನು ಫಸ್ಟು ತೆಗೆದಿಟ್ಟೇ ನಾವು ಸೂಜಿಗಿರುವಂಥದ್ದು ಥ್ರೆಡ್ ಏನಿದೆಯಲ್ಲ ಅದನ್ನು ತೆಗೆದಿಟ್ಟು ನಾವು ಹೋಗಬೇಕಾಗತ್ತೆ. ಹಾಗೆ ನಾವು ಮಿಷಿನ್ ಕೆಳಗಡೆ ಇರುವಂಥ ಪೆಡಲ್ ಮತ್ತು ಗಾಲಿ ಇವು ಕೂಡ ನಾವು ನೀಟಾಗಿ ಕ್ಲೀನನ್ನು ಮಾಡ್ಕೊಳ್ತಾ ಇರಬೇಕು. ಕೆಲವೊಂದು ಸರಿ ಗಾಲಿಗೆ ಏನಿರುತ್ತಲ್ಲ, ಯಾವುದಾದ್ರು ದಾರ ಅಥವಾ ಬಟ್ಟೆ ಸಿಕ್ಕೊಂಡು ಸ್ಟ್ರಕ್ ಆಗುವಂಥದ್ದು ಇರುತ್ತೆ. ಅದಕ್ಕೋಸ್ಕರ ನಾವು ನೀಟಾಗಿ ಎಲ್ಲ ಡೈಲಿ ಒಂದು ಸಾರಿ ನಾವು ಕ್ಲೀನ್ ಮಾಡ್ಕೊಳ್ತಾನೆ ಇರಬೇಕು. ಹೀಗೆ ಮಾಡಿದ್ರೆ ಮಾತ್ರ ನಮ್ಮ ಮಿಷಿನನ್ನು ನಾವು ತುಂಬ ಚೆನ್ನಾಗಿ ನೀಟಾಗಿ ಇಟ್ಕೊಳ್ಬಹುದು. ಈಗ ನಾನು ಎಲ್ಲ ರೀತಿಯಲ್ಲಿ ಎಲ್ಲ ಪಾರ್ಟ್ಸಿಗೆ ಆಯಿಲಿಂಗನ್ನು ಮಾಡಿದ್ದೀನಿ. ಓಕೆ, ಈಗ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.